ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಈ ವ್ಲಾಗಲ್ಲಿ ಏನು ಅಂತಂದರೆ, ವರಮಹಾಲಕ್ಷ್ಮಿ ಹಬ್ಬನ ನಾನು ನನ್ನ ತಾಯಿ ಮನೇಲಿ ಈ ವರ್ಷ ಆಚರಿಸ್ತಾ ಇರೋವಂಥದ್ದು. ಯಾಕೆಂತಂದರೆ ನಾವು 2 ವರ್ಷದಿಂದಲೇ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದಿದ್ದೀವಿ ಅಮ್ಮನ ಮನೇಲಿ. ಈ ವರ್ಷ ಮಾಡಿದ್ರೆ 3 ವರ್ಷ ಆಗುತ್ತೆ, ಅರ್ಧಂಬರ್ಧ ಮಾಡೋ ಹಾಗಿಲ್ಲ ಅಂತ ಹೇಳ್ತಿದ್ರು. 2 ವರ್ಷ ಮಾಡಬಾರ್ದು, 1 ವರ್ಷ ಮಾಡಬಾರ್ದು ಅಂತ ಹೇಳ್ತಿದ್ರು. ಸೊ ಈ ವರ್ಷ ಮಾಡಿದ್ರೆ 3 ವರ್ಷ ಕಂಪ್ಲೀಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಈ ವರ್ಷ ಕೂರಿಸ್ಬಿಡೋಣ ಅಂದ್ಬಿಟ್ಟು ಅಮ್ಮನ ಮನೆಗೆ ಬಂದಿದ್ದೆ. ಸೊ ಅದೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಮತ್ತು ಅಮ್ಮನೂ ಒಬ್ಬರೇ ಇರೋದ್ರಿಂದ ಅಮ್ಮನ ಕೈಲಿ ಏನೂ ಕೆಲಸ ಮಾಡೋಕ್ಕಾಗೋದಿಲ್ಲ, ಮನೆ ಕೆಲಸನ. ಸೊ ಅದಕ್ಕೆ ನಾವೇ ಮುಂಚಿತವಾಗಿ ಬಂದು ಮನೇನೆಲ್ಲ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ಧೂಳೆಲ್ಲ ಹೊಡೆದು ಪಾತ್ರೆನೆಲ್ಲ ತೊಳೆದು ಬೆಳಗ್ಗೆ ಇಟ್ಟಿದ್ವಿ. ಸೊ ಇನ್ನು ಸ್ವಲ್ಪ ಶೋಕೇಶ್ ಕ್ಲೀನಿಂಗ್ ಇತ್ತು. ಸೊ ಅದನ್ನೇ ನಾನು ಕ್ಲೀನ್ ಮಾಡ್ಕೊಳ್ತಾ ಇರೋಂಥದ್ದು. ಶೋಕೇಶ್ನೆಲ್ಲ ಒರೆಸಿ ಧೂಳನ್ನೆಲ್ಲ ತೆಗೆದು ಆ ಫ್ರೈಸ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ತಿಂಡಿಗೂ ಸಹ ಏನೂ ಮಾಡಿರಲಿಲ್ಲ. ಬೆಳಗ್ಗೆನೇ ಎದ್ದು ಫಸ್ಟಿಗೆ ಕೆಲಸ ಮುಗಿಸ್ಕೊಬೇಡ ಅಂದ್ಬಿಟ್ಟು ಇದು ಕೆಲಸ ಮುಗಿಸಿ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಇನ್ನು ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಬೇಗ ಆಗುತ್ತೆ ಅಂದ್ಬಿಟ್ಟು ಶಾವಿಗೆ ಉಪ್ಪಿಟ್ಟನ್ನೇ ಮಾಡ್ಕೊಳ್ತಾ ಇದ್ದೆ. ಇನ್ನು ಅದನ್ನು ರೆಡಿ ಆಯಿತು. ಸೊ ಅದನ್ನೇ ತಿಂಡಿನೆಲ್ಲ ಮಾಡಿಕೊಂಡು ಮತ್ತೆ ನಾನು ಕೆಲಸನ ಕಂಟಿನ್ಯೂ ಮಾಡಿಕೊಂಡೆ. ಫೈನಲಿ ನಾನು ಕ್ಲೀನ್ ಮಾಡಿಕೊಂಡೆ. ಬಟ್ ಎಷ್ಟೇ ಕ್ಲೀನ್ ಮಾಡಿದ್ರೂ ಶೋಕೇಶ್ನ ಮತ್ತೆ ಅದೇ ರೀತಿ ಗಲೀಜು ಆಗೇ ಆಗುತ್ತೆ. ಏನಾದ್ರು ತಂದಿಡೋದು, ಏನಾದ್ರು ವಸ್ತುನ ತಂದು ಅಲ್ಲಲ್ಲೇ ಇಡೋದು, ಹೀಗೆ ಆಗೋದು ಯಾವಾಗ್ಲೂ. ಇದು ಓಪನ್ ಶೋಕೇಶ್ ಆಗಿರೋದ್ರಿಂದ ಎಲ್ಲ ಅಲ್ಲಲ್ಲೇ ಇಡ್ತಾರೆ. ನಾನು ಪ್ರತಿ ಸರಿನೂ ತೆಗೆದು ಎತ್ತಿ ಇಡ್ತಾನೆ ಇರ್ತೀನಿ. ಬಟ್ ಹಾಗೆ ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ನೋಡಿ, ಫ್ರೈಸ್ನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ನಾನು. ಮತ್ತು ಈ ಫ್ರೈಸ್ಗಳೆಲ್ಲ ನೋಡ್ತಿದ್ದೀರಲ್ವಾ, ಇದೆಲ್ಲ ನಾನು ಸ್ಕೂಲ್ ಲೈಫಲ್ಲಿ, ಕಾಲೇಜ್ ಲೈಫಲ್ಲಿ ತೊಗೊಂಡಿದ್ದಂಥದ್ದು. ಹೆಚ್ಚಾಗಿ ಸ್ಕೂಲ್ ಲೈಫಲ್ಲೇ ತೊಗೊಂಡಿರೋಂಥದ್ದು. ನಾನು ಒಬ್ಬಳೆಲ್ಲ, ನಾನು ನಮ್ಮ ಅಕ್ಕ ನನ್ನ ತಮ್ಮ ಎಲ್ಲರೂ ಸೇರಿ ತೊಗೊಂಡಿರೋಂಥದ್ದು. ಇನ್ನೂ ಬಹಳಷ್ಟಿತ್ತು. ಬಟ್ ಎಲ್ಲ ನನ್ನ ಅಕ್ಕನ ಮಕ್ಕಳೆಲ್ಲ ಬಂದಾಗ ಆಟ ಆಡೋಕ್ಕೆ ಎತ್ಕೊಂಡು ಎಲ್ಲ ಹಾಳು ಮಾಡಿದ್ದಾರೆ. ಬಟ್ ನಾನು ಕೆಲವೊಂದಕ್ಕೆ ಫೆವಿಕ್ವಿಕ್ ಹಾಕಿ ನೀಟಾಗಿ ಎತ್ತಿ ಇಟ್ಕೊಂಡಿದ್ದೀನಿ. ಇವಳು ನಮ್ಮ ಮನೆಗೆ ಕಾಜಲ್ ನೋಡಿ. ಈಗ ಅವಳಿಗೆ ಕಣ್ಣೇ ಕಾಣಿಸ್ತಾ ಇಲ್ಲ, ಎಷ್ಟು ಹೇರ್ ಬೆಳ್ಕೊಬಿಟ್ಟಿದೆ. ಏ ಕಾಜಲ್ ಮುದ್ದು ಮಾಡಿ ಅಂತ ಕರೀತಾ ಇದ್ದಾಳೆ. ಕಾಜಲ್ ಮುಖ ತೋರಿಸಿ ಮಗಳೇ. ಹುಚ್ಚಿ ಆಗ್ಬಿಟ್ಟಾಳೆ. ನಾನು ಕ್ಲೀನ್ ಮಾಡಿ ಎಲ್ಲ ತಿಂಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಅಕ್ಕನ ಮಕ್ಕಳು ಬಂದರು. ಪಾಪು ನೋಡಿ ಅವ್ರು ಆಟ ಆಡಿಸ್ತಾ ಇದ್ದಾರೆ. ಅವಳು ಏನು ಮಾಡಿದ್ಲು? ಅಲ್ಲ, ಅವಳು ಏನು ಮಾಡಿದ್ಲು ಈಗ ಪೂರ್ವಿ? ನೀನು ತೋರಿಸಲ್ಲ. ಇನ್ನು ದೇವ್ರ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಬೇಗನೆ ಅಂತ ಹೇಳಿಬಿಟ್ಟು ಮಕ್ಕಳನ್ನೆಲ್ಲ ಮಲಗಿಸ್ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಯಾವ ಮಕ್ಕಳು ಮಲ್ಕೊಡ್ಲಿಲ್ಲ. ನನ್ನ ಮಗ ಒಬ್ಬ ಮಲ್ಕೊಂಡಿದ್ದಷ್ಟೇ. ನನ್ನ ಅಕ್ಕನ ಮಕ್ಕಳು ಯಾರೂ ಮಲ್ಕೊಡ್ಲಿಲ್ಲ. ಅವರು ನೀನು ಹೇಗೆ ರೆಡಿ ಮಾಡ್ತೀಯ ದೇವ್ರನ್ನ ನಾನು ನೋಡಬೇಕು, ಹೇಗೆ ಸೀರೆ ಉಡಿಸ್ತೀಯ ನೋಡಬೇಕು ಅಂತಂದ್ಬಿಟ್ಟು ಅವರು ಇಬ್ಬರೂ ಕಾಯ್ಕೊಂಡು ಕೂತಿದ್ರು. ದೇವ್ರನ್ನ ರೆಡಿ ಮಾಡೋದನ್ನೆಲ್ಲ ನೋಡಬೇಕು ಅಂತ ಹೇಳ್ಬಿಟ್ಟು. ಇನ್ನು ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೆ ನಾನು, ದೀಪಕ್ಕೆ ಬತ್ತಿನೆಲ್ಲ ಹಾಕೋತಾ ಇದ್ದೆ. ಸೊ ನೈಟೇ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿಟ್ಟಿದ್ವಿ. ಬಟ್ ಇದು ಬೆಳಗ್ಗೆ ಮಾಡ್ತಿರೋ ಅಂಥದ್ದು. ಬೆಳಗ್ಗೆ ಹೊಸ್ಲಿಕ್ಕೆಲ್ಲ ಕುಂಕುಮ ಇಟ್ಟು ತಟ್ಟೆ ಸಾಮಾನೆಲ್ಲ ಜೋಡಿಸ್ಕೊಳ್ತಾ ಇದ್ವಿ. ದೇವ್ರ ಕೆಲಸನೂ ಎಲ್ಲ ಮುಗಿದ್ಮೇಲೆ ಪೂಜೆನೂ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಪೂಜೆನೂ ಮಾಡ್ತಾಯಿದ್ದೆ ನಾನು. ಆ ದೇವರಿಗೆ ಸಜ್ಜಿಗೆ ಮತ್ತು ಹಾಲು ಖೀರ್ ಮಾಡಿ ಇಟ್ಟಿದ್ವಿ ನೈವೇದ್ಯಕ್ಕೆ. ಪೂಜೆನೆಲ್ಲ ಮುಗಿಸಿ ಆರತಿ ಎಲ್ಲ ಮಾಡಿ ನಾವು ತಿಂಡಿಗೆ ರೆಡಿ ಮಾಡ್ಕೊಂಡ್ವಿ. ಸೊ ದೇವ್ರ ಕೆಲಸ ಏನು ಜಾಸ್ತಿ ಟೈಮ್ ಹಿಡಿಲಿಲ್ಲ, ಬೇಗನೆ ಮುಗ್ದೋಯ್ತು. ಯಾಕೆಂತಂದರೆ ಇಲ್ಲಿ ನಮ್ಮಮ್ಮನ ಮನೇಲಿ ನಾವು ಹೋದ ವರ್ಷ ಎಲ್ಲ ಗ್ರ್ಯಾಂಡಾಗೆ ಮಾಡಿದ್ವಿ. ಬಟ್ ಈ ವರ್ಷ ನಾವು ಪಕ್ಕದಲ್ಲಿ ದೇವ್ರ ಮನೆ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಮಾಡ್ತಿದ್ದಿದ್ದು ನಾನು. ಈ ವರ್ಷ ಮಕ್ಕಳೆಲ್ಲ ಇದ್ದರು, ಸುಮ್ಮನೆ ಹಿಂಸೆ ಆಗುತ್ತೆ, ದೀಪನೆಲ್ಲ ಅಳ್ಳಾಡಿಸಿ ಎಣ್ಣೆನೆಲ್ಲ ಚೆಲ್ಬಿಡ್ತಾರೆ, ಸಾಮಾನೆಲ್ಲ ಹಾಳು ಮಾಡ್ತಾರೆ ಅಂತ ಅಂದ್ಬಿಟ್ಟು ದೇವ್ರ ಮನೆ ಒಳಗೆ ಈ ಸತಿ ಕೂರಿಸಿರೋದು. ತುಂಬ ಲಕ್ಷಣವಾಗಿ ಕಾಣ್ತಿತ್ತು ದೇವರಂತೂ. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ ಅಷ್ಟೇ ಚೆನ್ನಾಗಿತ್ತು. ನಿಮಗೆ ವೀಡಿಯೋದಲ್ಲಿ ಕಾಣ್ತಾ ಇರ್ಬೋದು. ಇನ್ನು ನಾನು ನಮ್ಮ ಅಕ್ಕ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಕೈಗೆ ಕಂಕಣ ಕಟ್ಕೋತಾ ಇದ್ವಿ.
ನೆಕ್ಸ್ಟ್ ಅವಳು ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ಲು. ಇವಳು ಮಾಡ್ತಾ ಇರೋದು ನಮ್ಮ ದೊಡ್ಡ ಅಕ್ಕ. ನಾನು ಮತ್ತು ಎರಡನೇ ಅಕ್ಕ ಒಂದೇ ಮನೆಗೆ ಮದುವೆ ಆಗಿರೋದಲ್ವ, ಅವಳು ಬರಲಿಲ್ಲ ಈ ಸತಿ. ಸೊ ಅವಳು ಊರಲ್ಲೇ ಉಳ್ಕೊಂಡ್ಳು. ನಾವು ಅತ್ತೆ ಮನೇಲಿ ಕೂರಿಸಿದಾಗ ದೇವರಿಗೆ ಒಡವೆ ಏನೂ ಇರಲಿಲ್ಲ, ಏಕೆಂದರೆ ನಾನು ಎಲ್ಲ ತಾಯಿ ಮನೇಲೇ ಇಟ್ಬಿಟ್ಟಿದ್ದೆ, ಮರ್ತ್ಬಿಟ್ಟು ಅಲ್ಲಿದೆ ಅಂದ್ಕೊಂಡು ದೇವರು ಪೂಜೆ ಮಾಡೋ ದಿನಕ್ಕೆ ನೋಡ್ತೀನಿ ಅಲ್ಲಿ ಒಡವೆಗಳೇ ಇಲ್ಲ. ಸೊ ನೋಡಿ ಅಮ್ಮನ ಮನೇಲಿರೋ ಒಡವೆನೆಲ್ಲ ಇಲ್ಲಿ ಹಾಕಿದ್ದೀನಿ. ಇಷ್ಟು ಅದೇನು ತೋರಿಸೋದು ಲಾರಿನ? ಏನದು ಹಾಂ ಲಾಲಿ ಹಾಂ ಈಗ ಕರೆಕ್ಟಾಗಿ ಹೇಳ್ತೀವಿ. ಲಾಲಿ ಅಲ್ಲ ಕಣೆ. ನಿಂಗೆ ಗೊತ್ತಿಲ್ವಾ? ನಿಮ್ಮ ಅಮ್ಮನೇ ಕೇಳ್ತಿದ್ಯಲ್ಲ ಅದನ್ನೆಲ್ಲ. ವಿಮಾನ, ಟ್ರೈನು, ಮುಟ್ಟು ಅದೆಲ್ಲ ನಿನಗೆ ಗೊತ್ತಿಲ್ವಾ? ಅದು ಹಡಗು. ಹೇಳಿ ಬಗೆದೇನೆ ಎಲ್ಲಿಂದ ಹೇಳ್ಕೊಬ. ಪಾರ್ಟ್ಸ್ ಆಫ್ ದ ಬಾಡಿ. ನನ್ನ ಅಕ್ಕನ ಮಕ್ಕಳು ರಾಖಿ ಕಟ್ಟಬೇಕು ತಮ್ಮಯ್ಯನಿಗೆ ಅಂತ ಅಂದ್ಬಿಟ್ಟು ರಾಖಿ ತಂದು ಅವರೇ ಕಟ್ತಾ ಇದ್ದಾರೆ. ಅವರೇ ಸ್ವತಃ ಅಂಗಡಿಗೆ ಹೋಗಿ ತಂದು ರಾಖಿ ಕಟ್ತಾ ಇರೋದು. ರಕ್ಷಾಬಂಧನದ ದಿನ ಅವರು ನಮ್ಮೂರಿಗೆ ಬರೋಕ್ಕಾಗಲಿಲ್ವಲ್ಲ, ಅದಕ್ಕೆ ನಾನೇ ಇಲ್ಲಿ ಬಂದಾಗ ರಾಖಿನೆಲ್ಲ ತಂದು ಇಲ್ಲಿ ಕಟ್ತಾ ಇರೋವಂಥದ್ದು. ಆರತಿ ಎಲ್ಲ ಮಾಡಿ ಕುಂಕುಮನಿಟ್ಟು ರಾಖಿ ಕಟ್ತಾ ಇರೋದು. ಸೊ 5 ಜನ ಮುತ್ತೈದೆಯವ್ರಿಗೆ ಹೇಳಿದ್ವಿ ಅರ್ಶಿನ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು. ಅದರಲ್ಲಿ ಕೆಳಗಡೆ ಮನೆ ಆಂಟಿನೂ ಬಂದು ಅರ್ಶಿನ ಕುಂಕುಮನೆಲ್ಲ ತೊಗೊಂಡು ಹೋದ್ರು. ಸೊ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.